ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸ್ವಾಗತನ ಕೂಡ ತಿಳಿಸ್ತಾ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ 2025-22ನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆ ಒಂದು ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 17ನೇ ತಾರೀಕಿನ ತನಕ ನಡೆದಿರುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದೀಗ ಮುಕ್ತಾಯ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಒಂದು ಪಾಸಿಂಗ್ ಮಾರ್ಕ್ಸ್ ಹತ್ತತ್ರ ಬರುವಂಥ ಅಭ್ಯರ್ಥಿಗಳು ಅಂದರೆ ಫೇಲ್ ಆಗುವಂಥ ಅಭ್ಯರ್ಥಿಗಳು ಇರುತ್ತಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಆ ಅಭ್ಯರ್ಥಿಗಳು ಅಥವಾ ಒಂದು ಫಲಿತಾಂಶವನ್ನು ಒಂದು ಇನ್ಕ್ರೀಸ್ ಮಾಡ್ಕೋಬೇಕು, ಮಾರ್ಕ್ಸನ್ನು ಇಂಪ್ರೂವ್ಮೆಂಟ್ ಎಕ್ಸಾಮನ್ನು ಬರೀಬೇಕು ಅಂತ ಅನ್ಕೊಳ್ಳುವಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಇಂದ ಮಾಹಿತಿನ ಕೂಡ ಕೊಟ್ಟಿದ್ರು ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ಬದಲಾಗಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 2 ಮತ್ತು 3 ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ಅಭ್ಯರ್ಥಿಗಳಿಗೆ ಇದೀಗ ಒಂದು ವಾರ್ಷಿಕ ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕೃತ ವೇಳಾಪಟ್ಟಿಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟ ಮಾಡಿದರೆ. ಹಾಗೆ ಅಭ್ಯರ್ಥಿಗಳಿಗೆ ರಿಸಲ್ಟ್ ಯಾವಾಗ ಅಂತ ವೆಯ್ಟ್ ಮಾಡ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳಿದ್ದಾವೆ. ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಡು ಬರೋಣ. ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಬೇಗನೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋದಾದ್ರೆ, ಹೌದು ವಿದ್ಯಾರ್ಥಿಗಳು 2026ರ ಒಂದು PUC ವಾರ್ಷಿಕ ಪರೀಕ್ಷೆ 2ರ ಪರಿಷ್ಕೃತ ವೇಳಾಪಟ್ಟಿನ ಸ್ಕ್ರೀನ್ ಮುಖಾಂತರ ಇವಾಗ ಗಮನಿಸ್ತಾ ಇದ್ದೀರಾ ನೀವು. ಅಭ್ಯರ್ಥಿಗಳಿಗೆ ಒಂದು ಮಾರ್ಚ್ ತಿಂಗಳ 17, 2026ರಂದು ಸೆಕೆಂಡ್ PUC ಎಕ್ಸಾಮ್ ಕಂಪ್ಲೀಟ್ ಆದಂಥ ದಿನದಿಂದನೇ ಒಂದು ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ ಈ ದಿನದಲ್ಲೇ. ಸೊ ಅಭ್ಯರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 2 ಸೊ ಪರಿಷ್ಕೃತ ವೇಳಾಪಟ್ಟಿಯ ಪ್ರಕಾರದಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ, ಯಾವ ದಿನದ ಪರೀಕ್ಷೆ ಇರುತ್ತೆ ಕಂಪ್ಲೀಟ್ ಆಗಿ ನೋಡೋದಾದರೆ ದಿನಾಂಕ ಮತ್ತು ವಾರ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಏಪ್ರಿಲ್ 25, 2026 ಶನಿವಾರದಂದು ಅಭ್ಯರ್ಥಿಗಳಿಗೆ ಪರೀಕ್ಷೆಗಳು ಶುರುವಾಗುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಕನ್ನಡ ಮತ್ತು ಅರಬಿಕ್ ಸಬ್ಜೆಕ್ಟ್ ಒಂದು ಎಕ್ಸಾಮ್ ಇರುತ್ತೆ. ಮೊದಲ ಒಂದು ಪರೀಕ್ಷೆ ವಿಶೇಷ ಸಂಕೇತ ಸಮಯ ನೋಡ್ಕೋಬೋದಾಗಿರುತ್ತೆ. ಅಭ್ಯರ್ಥಿಗಳು ಒಟ್ಟು ಅವಧಿ ಆಗಿರ್ಬೋದು, ಗರಿಷ್ಠ ಅಂಕನೆಲ್ಲ ನೋಡ್ಕೋಬೋದಾಗಿರುತ್ತೆ. ಸೊ ಅದನ್ನು ಮತ್ತೆ ಹೇಳ್ತಿರೋದಿಲ್ಲ. ಪ್ರಮುಖವಾಗಿ ನಂತರದಲ್ಲಿ ತಿಳಿಸುವಂಥದ್ದು ಒಂದು ಮಕ್ಕಳಿಗೆ ಈ ಒಂದು ಎಕ್ಸಾಮ್ ಏನಿತ್ತಲ್ಲ, ಸೆಕೆಂಡ್ ಎಕ್ಸಾಮ್ನ ನೋಡುವಂಥದ್ದರೆ ಒಂದು ಅಭ್ಯರ್ಥಿಗಳಿಗೆ ಏಪ್ರಿಲ್ 26, 2026 ಭಾನುವಾರ ರಜೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಏಪ್ರಿಲ್ 27, 2026 ಸೋಮವಾರ ಐಚ್ಛಿಕ ಕನ್ನಡ, ತರ್ಕಶಾಸ್ತ್ರ ಆಗಿರ್ಬೋದು, ಲೆಕ್ಕಶಾಸ್ತ್ರ ಆಗಿರ್ಬೋದು, ರಸಾಯನ ಒಂದು ಶಾಸ್ತ್ರ ಈ ಒಂದು ಎಕ್ಸಾಮ್ಗಳಿರುತ್ತೆ. ನಂತರ ಏಪ್ರಿಲ್ 28, 2026 ಮಂಗಳವಾರ ಇಂಗ್ಲೀಷ್ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಏಪ್ರಿಲ್ 29, 2026 ಬುಧವಾರ ವ್ಯವಹಾರ ಅಧ್ಯಯನ, ಭೌತಶಾಸ್ತ್ರ, ಶಿಕ್ಷಣಶಾಸ್ತ್ರ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಏಪ್ರಿಲ್ 30, 2026 ಗುರುವಾರ ಅರ್ಥಶಾಸ್ತ್ರ, ಜೀವಶಾಸ್ತ್ರ ಎಕ್ಸಾಮ್ ಇರುತ್ತೆ ಅಂತ ಮಾಹಿತಿನ ಕೊಟ್ಟು ಮೇ 1, 2026 ಶುಕ್ರವಾರ ರಜೆ ದಿನ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಮೇ 2, 2026 ಶನಿವಾರ ಇತಿಹಾಸ, ಗಣಿತ, ಗೃಹ ವಿಜ್ಞಾನ ಒಂದು ಪರೀಕ್ಷೆಗಳಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮೇ 3, 2026 ಭಾನುವಾರ ರಜೆ ದಿನ ಆಗಿರುತ್ತೆ. ಮೇ 4, 2026 ಸೋಮವಾರ ರಾಜ್ಯಶಾಸ್ತ್ರ, ವಿದ್ಯುನ್ಮಾನ ಶಾಸ್ತ್ರ, ಗಣಕ ವಿಜ್ಞಾನ ಪರೀಕ್ಷೆಗಳಿರುತ್ತೆ. ಮೇ 5, 2026 ಮಂಗಳವಾರದಂದು ವಿದ್ಯಾರ್ಥಿಗಳಿಗೆ ಹಿಂದಿ ವಿಷಯದ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮೇ 6, 2026 ಬುಧವಾರ ಸಮಾಜಶಾಸ್ತ್ರ, ಸಂಖ್ಯಾಶಾಸ್ತ್ರ ವಿಷಯದ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮೇ 7, 2026 ಗುರುವಾರ ಭೂಗೋಳಶಾಸ್ತ್ರ, ಮನಃಶಾಸ್ತ್ರ, ಭೂಗರ್ಭಶಾಸ್ತ್ರ, ಮೂಲ ಗಣಿತ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮೇ 8, 2026 ತಮಿಳು, ತೆಲುಗು, ಮಲಯಾಳಂ, ಮರಾಠಿ ಆಗಿರ್ಬೋದು, ಉರ್ದು ಆಗಿರ್ಬೋದು, ಸಂಸ್ಕೃತ, ಫ್ರೆಂಚ್ ಒಂದು ಭಾಷೆಗಳ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮೇ 8, 2026 ಶುಕ್ರವಾರದಂದೇ ಹಿಂದೂಸ್ತಾನಿ ಸಂಗೀತ ಆಗಿರ್ಬೋದು, ಕೆಲವೊಂದು ಅಭ್ಯರ್ಥಿಗಳು ತೊಗೊಂಡಿರ್ತಾರೆ ಈ ಒಂದು ಪರೀಕ್ಷೆಗಳು ಇರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ನೋಡ್ಕೋಬರುತ್ತೆ. ಇಂಗ್ಲೀಷ್ ಮತ್ತು ಕನ್ನಡದಲ್ಲೂ ಕೂಡ ಎರಡರಲ್ಲೂ ಪ್ರಕಟ ಕೂಡ ಮಾಡಿದ್ದಾರೆ ಸೊ ಅಭ್ಯರ್ಥಿಗಳಿಗೆ. ಸೊ ಇದೀಗ ಒಂದು ಪರಿಷ್ಕೃತ ವೇಳಾಪಟ್ಟಿ ಅಂತ ಸ್ಕ್ರೀನ್ ಮುಖಾಂತರ ಇವಾಗ ಗಮನಿಸಿಕೊಂಡಿದ್ದಾರೆ ಅಭ್ಯರ್ಥಿಗಳು. ಆದರೆ ಇವಾಗ ಶಿಕ್ಷಣ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಪರಿಷ್ಕೃತ ವೇಳಾಪಟ್ಟಿನ ಪ್ರಕಟ ಮಾಡಿದ್ದಾರೆ. ಈ ಹಿಂದೆ ಬಂದಂಥ ಒಂದು ವೇಳಾಪಟ್ಟಿ ಇತ್ತಲ್ಲ ಎಕ್ಸಾಮ್ 2ಗೆ, ಅದು ಮೇ 9 ತನಕ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿರು. ಇವಾಗ ಚೇಂಜಸ್ ಮಾಡಿದರೆ ಇದೇ ಒಂದು ಪರಿಷ್ಕೃತ ಆಗಿರುವಂಥದ್ದಾಗಿರುತ್ತೆ. ಸೊ ಏನಾದ್ರು ಅಪ್ಡೇಟ್ ಬಂದಾಗ ಮತ್ತೆ ನಾವು ಚೇಂಜಸ್ ಏನಾರು ಆದಂಥ ಸಂದರ್ಭದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಅಂತ ಕೂಡ ಹೇಳ್ತಾ, ಸೊ ಇದೀಗ ಅಭ್ಯರ್ಥಿಗಳಿಗೆ ಎಕ್ಸಾಮ್ 2 ಟೈಮ್ ಟೇಬಲ್ ಏನೋ ಕೊಟ್ಟಿದ್ದಾರೆ. ಎಕ್ಸಾಮ್ 1ಗೆ ರಿಸಲ್ಟ್ ಯಾವಾಗ ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಮಾಹಿತಿನ ತಿಳಿಸುವಂಥದ್ದು ಅಭ್ಯರ್ಥಿಗಳಿಗೆ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 1ರ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಶುರುವಾಗಿಲ್ಲ ಅಂತ ಹೇಳ್ಬೋದು. ಆದರೆ ಶಿಕ್ಷಣ ಇಲಾಖೆ ಕಡೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಮೊದಲೇ ಆನ್ಸರ್ ಪೇಪರ್ ಇವ್ಯಾಲ್ಯೂಷನ್ ಅಲ್ಲ, ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಮೊದಲೇ ಒಂದು ಶಿಕ್ಷಣ ಸಚಿವರ ಹಂತದಲ್ಲಿ ಸಭೆಯಲ್ಲಿ ಆಗೋದ್ರ ಮುಖಾಂತರದಲ್ಲಿ ಅವರು ಡೇಟ್ ಕೂಡ ಮೆನ್ಷನ್ ಮಾಡಿದ್ರು. ಮೇ ತಿಂಗಳ 7ನೇ ತಾರೀಕು 2000 ಮೇ ಅಲ್ಲ ಏಪ್ರಿಲ್ ತಿಂಗಳ 7ನೇ ತಾರೀಕು 2026 ನಾವು ರಿಸಲ್ಟನ್ನು ಪ್ರಕಟ ಮಾಡುವಂಥ ಗುರಿಯನ್ನು ಹೊಂದಿದ್ದೀವಿ ಅಂತ ಶಿಕ್ಷಣ ಸಚಿವರು ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ವ್ಯಾಲ್ಯೂಯೇಷನ್ ಎಲ್ಲ ಬೇಗ ಮುಗಿಸಿ ರಿಸಲ್ಟನ್ನು ಕೊಡುವಂಥ ಒಂದು ಸಂಭಾವ್ಯ ದಿನಾಂಕ ಅಂತ ಅವರು ಮಾಹಿತಿನ ಕೊಟ್ಟಿದ್ರು. ಆ ದಿನದಂದು ರಿಸಲ್ಟನ್ನು ಕೊಡುವಂಥ ಗುರಿಯನ್ನು ಹೊಂದಿದ್ದೀವಿ ಅಂತ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಏಪ್ರಿಲ್ ತಿಂಗಳ 7ನೇ ತಾರೀಕಿನ ಒಳಗೆ ನಿಮ್ಮೊಂದು ರಿಸಲ್ಟ್ ನಿರೀಕ್ಷೆ ಮಾಡಬಹುದು, ಅಥವಾ ಏಪ್ರಿಲ್ ತಿಂಗಳ 2ನೇ ವಾರದ ಒಳಗಡೆ ಅಂತೂ 100% ನಿಮ್ಮ ರಿಸಲ್ಟ್ ಅಂತೂ ಪ್ರಕಟ ಆಗಿರುತ್ತೆ ಅಂತ ಹೇಳ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ರು ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ.